ಸಿಎಂ ವಿರುದ್ಧವೇ ತಿರುಗಿ ಬಿದ್ದ ಖ್ಯಾತ ನಟಿ. ಬ್ರ್ಯಾಂಡ್ ಇಮೇಜ್ ಹೆಸರಲ್ಲಿ ಪರಿಸರಕ್ಕೆ ಹಾನಿ, 400 ಎಕರೆ ಜಾಗ ಒತ್ತುವರಿಗೆ ಮುಂದಾದ ಸರ್ಕಾರ, ರಿಯಲ್ ಎಸ್ಟೇಟ್ಗಾಗಿ ಮರಗಳ ಮಾರಣ ಹೋಮ, ವನ್ಯ ಜೀವಿಗಳನ್ನ ಬಲಿ ಕೊಡುತ್ತಿರುವಂತಹ ಸರ್ಕಾರ, ಪರಿಸರ ಸಂರಕ್ಷಣೆಗಾಗಿ ದನಿ ಎತ್ತಿದ ಬಹುಭಾಷಾ ನಟಿ. ರಿಯಲ್ ಎಸ್ಟೇಟ್ಗಾಗಿ ಮರಗಳ ಮಾರಣ ಹೋಮ ಇಷ್ಟು ಸರಿ? ನಿಜಕ್ಕೂ ಕೂಡ ಸರಿಯಲ್ಲ, ಕ್ಷಮ್ಯ ಅಪರಾಧ ಅದು. ವನ್ಯ ಜೀವಿಗಳನ್ನು ಬಲಿ ಕೊಡುತ್ತಿರತಕ್ಕಂತಹ ಸರ್ಕಾರ, ಇದು ಮಣತಿನ್ನೋ ಕೆಲಸ ಮಾಡು ಸರ್ಕಾರ. ಪರಿಸರ ಸಂರಕ್ಷಣೆಗಾಗಿ ದನಿ ಎತ್ತಿದ ಬಹುಭಾಷಾ ನಟಿ. ಈ ಒಂದು ವಿಚಾರದಲ್ಲಿ ಈ ಹೆಣ್ಣುಮಗಳು ಮಾಡಿದ್ದು ಸರಿಯಾಗಿದೆ. ಸಿಎಂ ವಿರುದ್ಧವೇ ಖ್ಯಾತ ನಟಿ ತಿರುಗಿ ಬಿದ್ದಿದ್ದಾರೆ. ಎಸ್, ಹಾಗಾದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾರಕಕ್ಕೇರಿದ ಹೈದರಾಬಾದ್ ಭೂ ಒತ್ತುವರಿ ವಿವಾದ. ಅಭಿವೃದ್ಧಿ ಹೆಸರಿನಲ್ಲಿ 400 ಎಕರೆ ಒತ್ತುವರಿಗೆ ಸಜ್ಜು. ಇನ್ನು ಗಚಿಬೌಲಿಯಲ್ಲಿರುವಂತಹ ಸೆಂಟ್ರಲ್ ಯೂನಿವರ್ಸಿಟಿಯ ಜಾಗ, ವನ್ಯಜೀವಿ ಸಂಕುಲ, ಮರಗಳ ಮಾರಣ ಹೋಮಕ್ಕೆ ಈಗ ಹೈದರಾಬಾದ್ ಸರ್ಕಾರ ಮುಂದಾಗಿರುವಂತಹದ್ದು. ಡೆವಲಪ್ಮೆಂಟ್ ಹೆಸರಿನಲ್ಲಿ 400 ಎಕರೆ ಜಾಗದಲ್ಲಿರುವಂತಹ ಮರಗಳನ್ನು ಕಡಿದು ಅದು ಯಾವ ಪುರುಷಾರ್ಥದ ಡೆವಲಪ್ಮೆಂಟು ಅಂತ. ವನ್ಯಜೀವಿಗಳು, ಅದರ ಸಂಕುಲ, ಮರಗಳ ಮಾರಣ ಹೋಮ, ಪರಿಸರವಾದಿಗಳು, ಪ್ರಾಣಿ ಪ್ರಿಯರಿಂದ ಈಗಾಗಲೇ ಭಾರಿ ವಿರೋಧಗಳು ವ್ಯಕ್ತವಾಗಿದೆ. ಪರಿಸರ ಉಳಿವಿಗಾಗಿ ದನಿಗೂಡಿಸಿದಂತಹ ಖ್ಯಾತ ಸಿನಿಮಾ ತಾರೆಯರು 400 ಜಾಗದಲ್ಲಿ ಅದು ಏನು ಡೆವಲಪ್ಮೆಂಟ್ ಮಾಡ್ತೀರಿ? ಅದು ಮರ ಕಡಿದು ನಿಮ್ಮ ಡೆವಲಪ್ಮೆಂಟ್ ಬಾಯಿಗೆ ಮಣಬಿತ್ತು. ಮರಗಳನ್ನು ಕಡಿದು ಆ ಮರಗಳಲ್ಲಿ ಜೀವಿಸುವಂತಹ ವನ್ಯಜೀವಿಗಳನ್ನು ನಾಶ ಮಾಡಿ 400 ಎಕರೆ ಜಾಗ ಅಂದರೆ ಒಂದು ಮಿನಿ ಫಾರೆಸ್ಟ್, ಅದು ಮಿನಿ ಕಾಡು. ಆ ಕಾಡು ಪ್ರದೇಶವನ್ನು ಹಾಳು ಮಾಡೋದ್ರಿಂದ ನಿಮ್ಮ ಹೈದರಾಬಾದ್ ಅಭಿವೃದ್ಧಿ ಆಗುತ್ತೆ ಅನ್ನೋದಾದರೆ ಆ ಅಭಿವೃದ್ಧಿ ಬಾಯಿಗೆ ಮಣಬಿತ್ತು. ಆದರೆ ಇದು ಸರಿಯಲ್ಲ ಅಂಥೇಳಿ ರಶ್ಮಿಕಾ ಈಗ ಪೋಸ್ಟ್ ಹಾಕಿರುವಂತಹದ್ದು. ಈ ಹೆಣ್ಣುಮಗಳು ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲ ಅಂತ ಬಂದಾಗ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಹೈದರಾಬಾದ್ನಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಕೂತು ಜಾಗದಿಂದ ಎದ್ದು ನಿಂತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ, ಅದನ್ನು ನಾವು ವಿರೋಧ ಮಾಡಲ್ಲ. ಹೈದರಾಬಾದ್ ಏನು ಬೇರೆ ದೇಶದಲ್ಲಿಲ್ಲ, ಭಾರತದಲ್ಲೇ ಇದೆ. ಆದರೆ ಈ ಒಂದು ವಿಚಾರದಲ್ಲಿ ರಶ್ಮಿಕಾ ಮಂದಣ್ಣ ತೆಗೆದಂತಹ ನಿರ್ಧಾರ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಪ್ರಶಂಸನೀಯ ಮತ್ತು ಶ್ಲಾಘನೆಗೆ ಅರ್ಹವಾದ ವಿಚಾರವೇ. 400 ಎಕರೆ ಜಮೀನಿನಲ್ಲಿ ಅದೆಷ್ಟೋ ಪರಿಸರ ನಾಶವಾಗುತ್ತೆ. ಸೊ ಹೀಗಿದ್ದಾಗ ಪರಿಸರವಾದಿಗಳು ಮತ್ತು ಪ್ರಾಣಿ ಪ್ರಿಯರಿಂದ ಈಗಾಗಲೇ ಭಾರಿ ವಿರೋಧ ವ್ಯಕ್ತವಾಗಿದೆ. ಇನ್ನು ರೇವಂತ್ ರೆಡ್ಡಿ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತಹದ್ದು. ಪರಿಸರ ಉಳಿವಿಗಾಗಿ ದನಿಗೂಡಿಸಿದಂತಹ ಖ್ಯಾತ ಸಿನಿಮಾ ತಾರೆಯರು ಇನ್ಸ್ಟಾಗ್ರಾಮ್ನಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಪೋಸ್ಟ್ ಹಾಕಿದ್ದಾರೆ. ತೆಲಂಗಾಣ ಸರ್ಕಾರದ ವಿರುದ್ಧ ರಶ್ಮಿಕಾ ಅಸಮಾಧಾನವನ್ನು ತೋರ್ಪಡಿಸಿದ್ದಾರೆ. ಈಗಷ್ಟೇ ಈ ವಿಚಾರ ತಿಳಿಯಿತು, ನನ್ನ ಹೃದಯ ನುಚ್ಚು ನೂರಾಗಿದೆ, ಆದರೆ ಇದು ಸರಿಯಲ್ಲ ಎಂದು ರಶ್ಮಿಕಾ ಮಂದಣ್ಣ ಪೋಸ್ಟ್ ಹಾಕಿರುವಂತಹದ್ದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ.